ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝಿ ವ್ಲಾಗ್ಸ್ ಬಿ. ನಾವಿವತ್ತು ಮ್ಯಾಂಗೋನಲ್ಲಿ ಮಾಡೋಕ್ಕೆ ಹೋಗ್ತಾ ಇರೋದು ದ ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್. ನಾವಿಲ್ಲಿ ತೊಗೊಂಡಿರೋದು ತೋತಾಪುರಿ ಮಾವಿನಕಾಯಿ ತೊಗೊಂಡಿರೋದು. ನೀವಿಗೆ ಬೇಕು ಅಂತಂದರೆ ಗಿರಿಮೂತಿ ಮಾವಿನಕಾಯಿ ಕೂಡ ತೊಗೋಬೋದು. ಅದು ತುಂಬ ಟ್ಯಾಂಗಿ ಆಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ ಪಿಕ್ಕಲಿಗೆ ತುಂಬ ಹುಳಿಯಾಗಿತ್ತು ಅಂತಂದರೆ ಚೆನ್ನಾಗಿರುತ್ತೆ. ಮಾವಿನಕಾಯಿ ಅಂತ ಅಂದರೆ ಎಲ್ಲ ಬಾಯಲ್ಲೂ ನೀರು ಬರುತ್ತೆ. ಮಾವಿನಕಾಯಿ, ಮಾವಿನ ಹಣ್ಣು ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಒಂದು ಮಗುವಿಂದ ಹಿಡಿದು ತುಂಬ ದೊಡ್ಡವ್ರ ತನಕನೂ ಕೂಡ ಈ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲರಿಗೂ ಇಷ್ಟ. ನಾವಿಲ್ಲಿ ಈ ಮಾವಿನಕಾಯಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ಜಸ್ಟ್ 2 ಡೇಸ್ಗೆ ಆಗೋ ಥರ ಪಿಕ್ಕಲ್ ಮಾಡ್ತಾ ಇರೋದು, ಜಾಸ್ತಿ ಮಾಡ್ತಾ ಇಲ್ಲ. ಒಂದು ಅರ್ಧ ಮಾವಿನಕಾಯಿ ತೊಗೊಂಡು ಯೂಸ್ ಮಾಡ್ತಾ ಇರೋದು ಅಷ್ಟೇ. ಇಲ್ಲಿ ನಾವು ಒಂದು 6 ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಅದನ್ನು ಕ್ಲೀನಾಗಿ ಜಜ್ಕೋಬೇಕು, ಯಾಕಂದರೆ ಆ ಫ್ಲೇವರ್ ಆ ಪಿಕ್ಕಲಲ್ಲಿ ಇಳಿಬೇಕು. ನಂತರ ನಾವಿಲ್ಲೊಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅಲ್ಲಿ ಸ್ವಲ್ಪ ಚಟ್ ಅಂತ ಅಂದಮೇಲೆ ಈ 3 ಗುಂಡು ಮೆಣಸಿನ್ಕಾಯಿನ ತೊಗೊಳ್ಳಿ. 1 ಇಡೀ ಒಣಗಿರೋ ಅಂತಹ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ನಂತರ MTR ಹಾಕ್ತಾಯಿದ್ದೀವಿ ನಾವು ಇಲ್ಲಿ. ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟ್ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗಂತ ನೀವು ಜಾಸ್ತಿ ತಿನ್ನಬೇಡಿ, BP ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು MTR ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀವಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವಿಲ್ಲೊಂದು 2 ಸ್ಪೂನ್ ಹಾಕ್ಕೊಂಡ್ವಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಆಗಿರೋ ಅಂತಹ ಕರ್ಬೇವಿನ ಸೊಪ್ಪನ್ನ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ನಾವಿಲ್ಲಿ ಬೌಲ್ ಅಂತ ಅನ್ನೋಕ್ಕಾಗಲ್ಲ, ಯಾಕಂದರೆ ಇದು ಟಿಫನ್ ಬಾಕ್ಸ್. ಆ್ಯಂಡ್ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಇಲ್ಲಿ ಒಣಗಿರೋದು ತೊಗೊಂಡಿರೋದ್ರಿಂದ ಸ್ಮ್ಯಾಶ್ ಮಾಡ್ತಾಯಿದ್ದೀವಿ. ಇಲ್ಲಿ ಜಜ್ಜಿರೋಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಕಟ್ ಮಾಡ್ಕೊಂಡಿರೋ ಅಂತಹ ಮಾವಿನಕಾಯಿನ ಹಾಕ್ಕೊತಾ ಇದ್ದೀವಿ. ಎಲ್ಲ ನಾವಿಲ್ಲೊಂದು ಆಫ್ ತೊಗೊಂಡಿದ್ದೀವಿ ಅಷ್ಟೇ. ಅಷ್ಟನ್ನೆಲ್ಲನೂ ಹಾಕ್ಕೊಂಡು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಮಾವಿನಕಾಯಿ ಒಳಗೆ ನಾವು ಇಲ್ಲಿ ಆವಾಗಲೇ ಮಾಡಿಟ್ಕೊಂಡಿರೋಂತಹ ಒಗ್ಗರಣೆನ ಹಾಕ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ಈ ಪಿಕ್ಕಲ್ ಮಾಡಬಹುದು. ಪ್ಲೀಸ್ ಮಾಡ್ಕೊಳ್ಳಿ. ಊಟಕ್ಕೆ ತಿಂಡಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ, ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನನಗೆ 60 ಮೆಂಬರ್ಸ್ ಫಾಲೋವರ್ಸ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. 60 ಇರೋದು ಇನ್ನೂ ಮುಂದೆ ಜಾಸ್ತಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೂ ಡಿಫ್ರೆಂಟ್ ಆಗಿರುವಂತಹ ಡಿಶಸ್ ಟ್ರೈ ಮಾಡಬೇಕು ಅಂದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.